ಆ, ನಮ್ಮಲ್ಲಿ ಇರ್ತಕ್ಕಂಥ ಅಗ್ನಿಶಾಮಕ ಠಾಣೆಗೆ ನೀರಿನ ಸ್ವಲ್ಪ ಕೊರತೆ ಆಗಿದೆ ಅಂತೇಳಿ ಈ ದಿನ ನನಗೆ ಜಿಲ್ಲಾ ಮಟ್ಟದ ಅಧಿಕಾರಿ ಬಂದು ಗಮನಕ್ಕೆ ತಂದಿದ್ದಾರೆ. ಈಗಾಗಲೇ ನಗರಸಭೆ ಅಧಿಕಾರಿಗಳಿಗೆ ಅಲ್ಲಿ ಸಪ್ಲೈ ಮಾಡ್ತಕ್ಕಂಥ ಏನು ಪೈಪ್ಲೈನ್ ಇದೆ ಅದನ್ನು ಪರಿಶೀಲನೆ ಮಾಡಿಕೊಂಡು ನೀರಿನ ವ್ಯವಸ್ಥೆಯನ್ನು ಸಮರ್ಪಕವಾಗಿ ಮಾಡೋದಕ್ಕೆ ತಿಳಿಸಿದ್ದೇನೆ. ಅದಿಲ್ಲದೇ ಇದ್ದರೂ ಕೂಡ ಬೇರೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿ ಆ ಕೊರತೆಯನ್ನು ನೀಗಿಸಲಾಗುತ್ತೆ. ನೀರಿನ ಸೋರ್ಸ್ ಏನೈತೆ ಸರ್ ಇವಾಗ? ಈಗ ಸಿಟಿ ಒಳಗೆ ಎಲ್ಲಿ ನಮ್ಗೆ ಐಡೆಂಟ್ ಪಾಯಿಂಟ್ ಇರ್ತಾವಲ್ಲ ಸರ್, ಅಲ್ಲಿ ತಗೊಳ್ತೀವಿ ಸರ್. ನೀರು ಎಲ್ಲಿ ಕಾಮನ್ ಪಾಯಿಂಟ್ಗಳು ಎಲ್ಲಿ ತಗೊಳ್ತಿರ್ತಾವಲ್ಲ ಸರ್, ಈ ಗೌರ್ಮೆಂಟ್ ಪಾಯಿಂಟ್ ಆದ್ರೂ ಕೂಡ ನಮ್ಗೆ ಬೇಕಾದಾಗ ಪೈಪ್ ಫಿಟ್ಟಿಂಗ್ ತಗೊಳ್ತೀವಿ ಸರ್. ಇನ್ ಕೇಸ್ ಪೈಪ್ ಫಿಟ್ಟಿಂಗ್ ಮಾಡಕ್ ಹೋದಾಗ ಇಲ್ಲಾಂದ್ರೆ ಇಲ್ಲಿ ನಮ್ಗೆ ರೆಸ್ಟ್ ಏರಿಯಾ ನಮ್ಮ ಸ್ಟೇಷನ್ ಪಕ್ಕದಲ್ಲೇ ಇದೆ ಸರ್, ರೆಸ್ಟ್ ಏರಿಯಾ ಅಲ್ಲಿ ಇದೆ ಸರ್. ಇಲ್ಲಾಂದ್ರೆ ಇಲ್ಲೊಂದು ಟ್ರಸ್ಟ್ ಇದೆ ಅಲ್ಲ ಸರ್, ಹಾ ಸರ್, ಕೂಡ ನಮ್ಗೆ ವಾಟರ್ ಸೋರ್ಸ್ ಇದೆ. ಫೈರ್ ಫೈಟಿಂಗ್ ಮಾತ್ರ ಯಾವುದೇ ರೀತಿಯಾದ ವ್ಯತ್ಯಯ ಉಂಟಾಗಲ್ಲ ಸರ್. ವಾಟರ್ ಸೋರ್ಸ್ ಕ್ವಾರ್ಟರ್ಸ್ಗೂ ಇದಾವೆ ಸರ್, ನಮಗೆ ಕ್ವಾರ್ಟರ್ಸ್ಗೂ ವಾಟರ್ ಇದೆ. ಬಟ್ ಇದಕ್ಕೆ ಅದು ಹಾಕಿ ಕೊಡ್ತೀನಿ ಅಂತ ಹೇಳಿದಾರೆ ಸರ್ ಅವ್ರಿಗೆ. ಲೆಟ್ರ್ ಕೊಟ್ಟು ಇವತ್ತು ಈಗ ಜನ ನಮ್ಮ ಎಲ್ಲ ಸ್ಟಾಫನ್ನು ಕೂಡ ಕರ್ಕೊಂಡು ಹೋಗಿದ್ದೆ ಸರ್ ನಾನೇ ಕೂಡ. ಮತ್ತು ಈ ಹಿಂದೆ ಕೂಡ ನಾನೇ ಠಾಣಾಧಿಕಾರಿ ಇದ್ರು ಕೂಡ ನಾನು ಕೂಡ ಅದೇ ಅಲ್ಲಿಗೆ ಹೋಗಿದ್ದೀನಿ. ಹೋಗಿಬಿಟ್ಟು ಅವ್ರಿಗೆ ಕೇಳಿದ್ದೀನಿ ಸರ್. ಕೇಳಿದಾಗ ಆಯಿತು, ನಿಮಗೆ ಈ ರಿವರ್ ವಾಟರ್ನು ಕೊಡ್ತೀವಿ, ಜೊತೆಗೆ ಇದರ ಅಡಿಷ್ನಲ್ ಆಗಿ ನಿಮಗೆ ಸ್ಟ್ಯಾಂಡ್ ಬೈ ವೆಹಿಕಲ್ಗೆ ಅಂತಲೂ ಬೋರ್ವೆಲ್ ಕೂಡ ನಾವು ರೀಬೋರ್ ಆದರೂ ಮಾಡಿಸ್ಕೊಡ್ತೀವಿ, ಅದನ್ನು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್ ಅವರು. ಹಾಂ ಸರ್, ಕಮಿಷನರ್ ಸರ್ ಹೇಳಿದ್ದಾರೆ. ADC ಸರ್ ಇವ್ರು ಕಮಿಷನರ್ ಸರ್ಗೆ ಫೋನ್ ಮಾಡಿ ಹೇಳಿದ್ದಾರೆ ಸರ್. ಅದೇನಿದೆ ನಾವು ನಮಗೆ ಮೂಲ ಅಗತ್ಯತೆ ವಾಟರ್ ಅಲ್ಲ ಸರ್, ಅದನ್ನು ಕೇಳ್ಕೊಂಡು ಕೂಡ ಇದು ಮಾಡ್ಕೊಂಡು ಬಂದ್ವಿ.